ನೀನಿನ್ನು ನನ್ನ ಪಾಲಿಗಿಲ್ಲ ಅನ್ನುವ ಮೆಸೇಜ್ ಕೊಟ್ರ ಪವಿತ್ರ ಗೌಡ. ಬಿಳಿ ಸೀರೆಯುಟ್ಟು ಕೂದಲು ಬಿಚ್ಚಿಕೊಂಡು ಬಂದ ಪವಿತ್ರ ಗೌಡ. ಲುಕ್ ಮೂಲಕವೇ ಸೈಲೆಂಟ್ ಮೆಸೇಜ್ ಕೊಟ್ರ ಪವಿತ್ರ. ನಟಿ ಪವಿತ್ರ ಗೌಡ ಅವರು ವಿಚಾರಣೆಗಾಗಿ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಇಲ್ಲಿ ಗಮನ ಸೆಳೆದಿದ್ದು ನಟಿಯ ಬಿಳಿ ಸೀರೆ, ಬಿಟ್ಕೊಂಡು ಬಂದ ಕೂದಲು. ಹೌದು, ಸ್ಯಾಂಡಲ್ವುಡ್ನ ನಟಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಹಾಜರಾಗುವುದಕ್ಕೆ 17 ಆರೋಪಿಗಳಿಗೂ ನೋಟಿಸ್ ಅನ್ನ ನೀಡಿದ ಬೆನ್ನಲ್ಲೇ ನಟಿ ಕೋರ್ಟ್ಗೆ ಬಂದಿದ್ದಾರೆ. ಅಚ್ಚ ಬಿಳುಪಿನ ಸೀರೆ ಹಾಗೂ ಅಚ್ಚ ಬಿಳುಪಿನ ಬ್ಲೌಸ್ ಧರಿಸಿಕೊಂಡು ಪವಿತ್ರ ಗೌಡ ಕೋರ್ಟ್ಗೆ ಬಂದಿದ್ದಾರೆ. ನಟಿ ಕೂದಲು ಕೂಡ ಬಿಚ್ಚಿ ಹಾಕಿದ್ದು ಗಮನ ಸೆಳೆದಿದೆ. ನಟಿ ಕಲರ್ಫುಲ್ ಸೀರೆ ಉಟ್ಕೊಂಡೇ ಈ ಹಿಂದೆ ಕೋರ್ಟ್ ವಿಚಾರಣೆಗೆ ಬಂದಿದ್ರು. ಈ ಬಾರಿಯ ಲುಕ್ ಗಮನ ಸೆಳೆದಿದೆ. ಇನ್ನೊಂದು ವಿಚಾರ ಅಂದ್ರೆ, ನಟಿ ಈ ಹಿಂದೆ ಬರುವಾಗ ಕೂದಲು ಪೋನಿ ಟೈಲ್ ಮಾಡಿದ್ರು. ಇದೀಗ ನಟಿ ಈ ಬಾರಿ ಬರುವಾಗ ಬಿಳಿ ಸೀರೆ ಉಟ್ಟು ಕೂದಲು ಬಿಟ್ಕೊಂಡು ಬಂದಿದ್ದು ಉದ್ದೇಶಪೂರ್ವಕ ನಡಿಯೇ, ಹಿಡನ್ ಮೆಸೇಜ್ ಕೊಡೋಕೆ ಉದ್ದೇಶಿಸಿದ್ರ ಪವಿತ್ರ ಗೌಡ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂತಂದ್ರೆ ಮೇ 20ರಂದು ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದ ಫೋಟೋಗಳು, ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಅದರ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ನೀನಿನ್ನು ನನ್ನ ಪಾಲಿಗಿಲ್ಲ ಅನ್ನುವ ಮೆಸೇಜ್ ಕೊಟ್ರ ಪವಿತ್ರ ಗೌಡ. ಈ ಫೋಟೋ ನೋಡಿದ್ರೆ ಅದೇ ಭಾವನೆ ಮೂಡಿಸುವಂತೆ ಇದೆ. ಕಂಪ್ಲೀಟ್ ಬಿಳಿ ಸೀರೆ ಉಟ್ಟು ಬಂದ ಉದ್ದೇಶ ಏನು? ನಿನ್ನ ಸಂಬಂಧ ಇಲ್ಲಿಗೆ ಮುಗಿತು ಅಂತ ಪವಿತ್ರ ಗೌಡ ಸಂದೇಶವನ್ನ ದರ್ಶನ್ ಅವರಿಗೆ ಕೊಟ್ರ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು.